ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ನಾಗವೇಣಿ ಹಾಗೂ ಕಾರ್ಯದರ್ಶಿಯಾಗಿ ತ್ಯಾಗರಾಜು ನೇಮಕಗೊಂಡ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲುವಾದಿ ನಾರಾಯಣಸ್ವಾಮಿ ಅವರನ್ನ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದರು. ಮುಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರಲಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರು ಹೇಳಿದರು. ಮುಂದಿನ ಸರ್ಕಾರ ಅಂದರೆ ಬಿಜೆಪಿ ಸರ್ಕಾರ ಇರುವಾಗ ದೇವನಹಳ್ಳಿಯಲ್ಲಿ ನಮ್ಮ ಸರ್ಕಾರ ಇರಬೇಕೋ ಬೇಡವೋ, ಯಾರು ಏನು ಬೇಕಾದರೂ ಮಾತನಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಕೆಲಸ ಮಾಡಿ ತೋರಿಸ್ಬೇಕು, ಎಲ್ಲರನ್ನ ಸಮಜಾಯಿಸಬೇಕು, ಎಲ್ಲರನ್ನ ಗೌರವಿಸಬೇಕು ಎಂದು ಕಾರ್ಯಕರ್ತರಿಗೆ ತಿಳಿಸಿದರು. ಅದೆಲ್ಲ ನಡೀತಾ ಇರ್ತದೆ. ತಲೆ ಕೆಡಿಸ್ಕೊಳ್ಳಿ. ನಾನು ಹೊರಗಡೆಯಿಂದ ಬಂದವನಲ್ಲ, ನಾನು ಕಾಂಗ್ರೆಸ್ಸಿಂದ ಬಂದವನೇ. ಆದರೆ ಇರೋರನ್ನ ನಾನು ಗೌರವಿಸಬೇಕು, ಮತ್ತೆ ಜವಾಬ್ದಾರಿ ಹೊತ್ಕೊಂಡು ನಡೆಸ್ಕೊಂಡು ಹೋಗ್ಬೇಕು. ಈಗ ನಾಗವೇಣಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಸೊ ಅರ್ಹತೆನೂ ಇದೆ, ಸೀನಿಯಾರಿಟಿನೂ ಇದೆ. ಒಂದು ಹೆಣ್ಮಗಳನ್ನೂ ಗೌರವಿಸ್ಬೇಕಲ್ಲ. ನೀವು ಒಂದು ಹೆಣ್ಮಗಳಿಗೆ ಏನೂ ಮಾಡಲಿಲ್ಲ ಅಂತಂದ್ರೆ ಬೇರೆ ಇವರೆಲ್ಲ ಏನು ಮಾಡ್ಬೇಕು? ನಾಳೆ ಭರವಸೆ ಇರಲ್ಲ ಅವ್ರಿಗೆ. ನಾಗವೇಣಿನ ಗುರುತಿಸಿದ್ದಾರೆ, ನಾಳೆ ನಮ್ಮನ್ನು ಗುರುತಿಸ್ತಾರೆ. ಈಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮಂಡಲ ಪಂಚಾಯತ್ ಇವೆಲ್ಲ ಬರ್ತವೆ. ಇದು ಅವುಗಳು ನೋಡಬೇಕು. MLA ಅವಕಾಶ ಬರ್ತದೆ, ಬೇರೆ ಬೇರೆ ಸರ್ಕಾರ ಬಂದರೆ ಬೇಕಾದಷ್ಟು ಅವಕಾಶಗಳು ಬರ್ತದೆ. ಯಾರು ಕುರುಡನಿಗೆ ಕೇಳಿದ್ರು, ಕುಂಟನಿಗೆ ಕೇಳಿದ್ರು ಹೇಳ್ತಾರೆ ಮುಂದಿನ ಸರ್ಕಾರ BJP ಅಂತ. BJP ಸರ್ಕಾರ ಇರುವಾಗ ದೇವನಹಳ್ಳಿಯಲ್ಲೂ ನಮ್ಮ ಸರ್ಕಾರ ಇರಬೇಕಾ ಬೇಡವಾ ಅದನ್ನು ಯೋಚನೆ ಮಾಡಿ. ಯಾರು ಏನು ಬೇಕಾದ್ರೂ ಮಾತಾಡ್ಕೊಂಡ್ಲಿ, ಮಾತಾಡ್ಕೊಳ್ತಾರೆ ಬಟ್ ನನ್ನ ಕೆಲಸ ನಾನು ಅವ್ನು ಮಾತಾಡ್ಬಿಟ್ನಲ್ಲ ಅಂತ ಸಟ್ಕೋಬೇಡಿ. ಮಾತಾಡ್ತಾನಲ್ಲ ಅವನು ಭಾಳ ಕೆಲಸಗಾರ ಆಗಲ್ಲ, ಕೆಲಸಗಾರ ಜಾಸ್ತಿ ಮಾತಾಡಲ್ಲ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ MMK ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.